ಬಂಗಾರಪೇಟೆ ತಾಲೂಕು ಕಸಬಾ ಹೋಬಳಿ ಬನಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ 80ನೇ ಸ್ವತಂತ್ರ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಜಿ. ರಾಮಚಂದ್ರ ಅವರು ವಹಿಸಿಕೊಂಡು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ವತಂತ್ರ ಬಂದು 80 ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ದೇವೆ. ಇದರ ಹಿಂದಿನ ಮಹನೀಯರಾದ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಬಾಲ ಗಂಗಾಧರ ತಿಲಕ್, ಲಾಲಾ ಲಜಪತಿ ರಾಯ್, ಬಿಪಿನ್ ಚಂದ್ರಪಾಲ್, ಭಗತ್ ಸಿಂಗ್, ರಾಜಗುರು, ಸುಖದೇವ್, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್ ಅನೇಕರ ಹೋರಾಟದ ಪರಿಶ್ರಮ ಹಾಗೂ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸಂವಿಧಾನವನ್ನು ರಚಿಸಿದ್ದ ಕಾರಣ ಇಂದು ನಾವೆಲ್ಲರೂ ನಮ್ಮ ದೇಶದ ಕಾನೂನು ಅಡಿಯಲ್ಲಿ ನಡೆಯುತ್ತಿದ್ದೇವೆ. ಇವರ ತ್ಯಾಗ ಬಲಿದಾನದಿಂದ ಆಗಸ್ಟ್ 14, 1947 ರಂದು ಬ್ರಿಟಿಷರ ಆಳ್ವಿಕೆಯಿಂದ ನಮಗೆ ಮಧ್ಯರಾತ್ರಿ ಗಂಟೆಗೆ ಸ್ವತಂತ್ರ ದೊರೆಯಿತು. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡಬೇಕು ಎಂದು ಕಿವಿಮಾತು ಹೇಳಿ ಶಾಲಾ ಮಕ್ಕಳಿಗೆ ಸಿಹಿ ತಿಂಡಿ ನೀಡಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ಶಕುಂತಲಮ್ಮ, ಎಸ್ಡಿಎಂಸಿ ಉಪಾಧ್ಯಕ್ಷರು, ಊರಿನ ನಾಗರಿಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಆ ಸ್ಥಾಪನೆ ಮಾಡಿದಂತ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಇಲ್ಲ ಅಂತಂದಿದ್ರೆ ಇವತ್ತಿನ ದಿವಸದಲ್ಲಿ ನಾವು ಈ ರೀತಿಯಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತಾ ಇರ್ಲಿಲ್ಲ. ಅವರೊಂದು ತಂದುಕೊಟ್ಟಂತ ಸಂವಿಧಾನದಲ್ಲೇ ಇವತ್ತು ನಾವು ಈ ರೀತಿಯಾಗಿ ಬದುಕ್ತಾ ಇದ್ದೀವಿ. ಇವತ್ತು ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀವಿ. ಆಮೇಲೆ ಅದೇ ರೀತಿಯಾಗಿ ನಾವು ಇವತ್ತು ಈ ರೀತಿ ಬದುಕಬೇಕಂತಂದ್ರೆ, ಅಜಾರೋಷವಾಗಿ ಇರ್ಬೇಕಂತಂದ್ರೆ ಇವತ್ತು ದೇಶವನ್ನು ಕಾಯುವ ಗಡಿ ಯೋಧರು ಅವ್ರಿಗೂ ಸಹ ನಾವು ಇವತ್ತಿನ ದಿವಸದಲ್ಲಿ ನಮನಗಳನ್ನು ಸಲ್ಲಿಸಬೇಕು. ಇವತ್ತು ನಾವೇನೋ ಇಲ್ಲಿ ಆರಾಮಾಗಿದ್ದೀವಿ, ಅವರು ರಾತ್ರಿ ಹಗಲು ಎನ್ನದೆ ಅವರು ದೇಶವನ್ನು ಕಾದು ಇವತ್ತಿನ ದಿವಸದಲ್ಲಿ ನಮಗೆ ನೆಮ್ಮದಿಯನ್ನು ಕೊಟ್ಟಿದ್ದಾರೆ. ಆ ಯೋಧರೇ ಇಲ್ಲ ಅಂತಂದಿದ್ರೆ ಇವತ್ತು ನಾವು ಈ ರೀತಿ ಧೈರ್ಯವಾಗಿ ಬದುಕಲಿಕ್ಕೆ ಸಾಧ್ಯವಿರ್ತಾ ಇರಲಿಲ್ಲ. ಅವ್ರಿಗೂ ಒಂದು ಈ ರೀತಿಯಾಗಿ ಅವ್ರಿಗೂ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋಣ. ನಾವು ಇಷ್ಟೆಲ್ಲ ನಿಂತ್ಕೊಂಡು ನಾವು ಜೀವಿಸಲಿಕ್ಕೆ ರೈತ ಅವರು ಅನ್ನ ಕೊಟ್ಟಂತ ಮಹಾನ್ ದೇವತ. ಆ ಅನ್ನ ಕೊಟ್ಟಂತ ಮಹಾನ್ ದೇವತ ಇವತ್ತು ಯಾಕಂತಂದ್ರೆ ನಾವು ಬದುಕಲಿಕ್ಕೆ ನಮಗೆ ಅನ್ನ ಬೇಕು. ಅನ್ನ ಬೇಕಂತಂದ್ರೆ ರೈತ ಇಲ್ಲ ಅಂತಂದ್ರೆ ನಾವು ಇವತ್ತು ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ರೈತರಿಗೂ ನಮನವನ್ನು ಸಲ್ಲಿಸುತ್ತಾ ನಾನು ಈ ವೇದಿಕೆ ಮೇಲೆ ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.